ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತು ರಾತ್ರಿ ನೀವು ನಿಮ್ಮ ಕನಸನ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ? ಕನ್ಸು ಮ್ಯಾನಿಫೆಸ್ಟ್ ಮಾಡೋದಾಗಾದ್ರೆ ಅಷ್ಟೊಂದು ಈಸಿನಾ? ಇವತ್ತಿನ ವಿಡಿಯೋ ಮುಗಿಯೋಷ್ಟೊತ್ತಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮ್ಮಲ್ಲಿ ಇದ್ದಂತಹ ಕಂಪ್ಲೀಟ್ ಆಲೋಚನೆಗಳು ಚೇಂಜ್ ಆಗುತ್ತೆ. ಆ ಪರ್ಸ್ಪೆಕ್ಟಿವ್ ಏನಿದೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಜೊತೆಗೆ ನಿಮ್ ಒಳಗಡೆ ಇರುವಂತ ಅದ್ಭುತ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾದ್ರೆ ಆರ್ ಯು ರೆಡಿ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ. ಐ ಎಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ನಿಮ್ಗೆ ಇವತ್ತು 3 ರಿಯಲ್ ಲೈಫ್ ಸ್ಟೋರೀಸ್ ನ ಹೇಳ್ತೀನಿ. ಸೊ ಆ ಸ್ಟೋರೀಸ್ ಕೇಳಾದ್ಮೇಲೆ ನೀವೇ ಡಿಸೈಡ್ ಮಾಡಿ ಮ್ಯಾನಿಫೆಸ್ಟೇಷನ್ ನಲ್ಲಿ ನಿಜಕ್ಕೂ ಪವರ್ ಇದೆಯಾ ಅಥವಾ ಅದು ಬರೀ ಭ್ರಮೇನಾ ಅಂತ. ಸೊ ಆ ನಿರ್ಧಾರ ನಿಮ್ಗೆ ಬಿಟ್ಟಿರುವಂತದ್ದು. ಸೊ ಈ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಬ್ರು ಹೆಸರನ್ನ ಹೇಳಲೇಬೇಕು. ಸೊ ಅವರು ಡೊಲಾರೆಸ್ ಕೆನನ್. ಡೊಲಾರೆಸ್ ಕೆನನ್ ಅವ್ರ ಬಗ್ಗೆ ನೀವು ಕೇಳಿರ್ತೀರಿ. ಅವರು ಫೇಮಸ್ ಹಿಪ್ನೋಥೆರಪಿಸ್ಟ್ ಅಂಡ್ 45 ವರ್ಷಗಳ ಕಾಲ ಈ ಹಿಪ್ನೋಥೆರಪಿ ಇರ್ಬೋದು, ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಬಗ್ಗೆ ಅವರು ಸಂಶೋಧನೆಯನ್ನ ನಡೆಸಿರ್ತಾರೆ ಅಂಡ್ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ. QHHT ಕ್ವಾಂಟಮ್ ಹೀಲಿಂಗ್ ಹಿಪ್ನೋಸಿಸ್ ಥಿಯರಿ. ಸೊ ಇದ್ರ ಬಗ್ಗೆ ಅವರು ವರ್ಕ್ ಮಾಡಿರ್ತಾರೆ ಅಂಡ್ ಅದನ್ನ ಕಂಡು ಹಿಡಿದಿರ್ತಾರೆ. ಸೊ ಈ ರೀತಿ ನಡೀತಾ ಇರ್ಬೇಕಾದ್ರೆ ಡೊಲಾರೆಸ್ ಕೆನನ್ ಅವ್ರ ಹತ್ರ ಒಬ್ರು ಲೇಡಿ ಬರ್ತಾರೆ. ಸೊ ಆ ಲೇಡಿಗೆ ಏನಾಗಿರುತ್ತೆ ಅಂತ ಅಂದ್ರೆ ಅವರು ಒಂದು ಮನೆಯನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಹಳೆಯ ಕಾಲದ ಪಾರಂಪರಿಕ ಮನೆ ಇರುತ್ತಲ್ಲ, ಸೊ ಅದನ್ನ ಅವರು ಪರ್ಚೇಸ್ ಮಾಡ್ಬೇಕು ಅಂತ ಬಹಳ ಆಸೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬ್ಯಾಂಕ್ ಹತ್ರ ಲೋನ್ ಕೇಳಲಿಕ್ಕೆ ಹೋಗ್ತಾರೆ. ಬಟ್ ಲೋನ್ಗೆ ಅಪ್ಲೈ ಮಾಡಿದಾಗ ಸೊ 3 ಬ್ಯಾಂಕ್ ಅಲ್ಲಿ 3 ಬ್ಯಾಂಕ್ ಕೂಡ ಲೋನ್ ನ ರಿಜೆಕ್ಟ್ ಮಾಡುತ್ತೆ. ಯಾಕಂತ ಅಂದ್ರೆ ನಿಮ್ಮ ಇನ್ಕಮ್ ಬಹಳ ಕಮ್ಮಿ ಇದೆ, ನಿಮ್ಗೆ ಲೋನ್ ಕೊಡ್ಲಿಕ್ಕೆ ಆಗಲ್ಲ ಅಂತ. ಸೊ ಆವಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಆದ್ರೂ ಏನಾದ್ರೂ ಆಗ್ಬೋದು ಅಂತ ಡೊಲಾರಸ್ ಹತ್ರ ಬಂದಿರ್ತಾರೆ. ಈಗ ಲಾಜಿಕಲಿ ನೋಡೋದಿದ್ರೆ ಜಗತ್ತಿನ ಕಣ್ಣಿಗೆ ಈಗ ಇವ್ರ ಮನೆ ತಗೊಳ್ಳೋದು ಅಸಾಧ್ಯ, ಹೌದಾ? ಯಾಕಂದ್ರೆ ಬ್ಯಾಂಕ್ ಲೋನೇ ರಿಜೆಕ್ಟ್ ಮಾಡ್ಬಿಟ್ಟಿದೆ ಅಂಡ್ ಪ್ರಾಕ್ಟಿಕಲಿ ಇವ್ರ ಹತ್ರ ದುಡ್ಡು ಕೂಡ ಇಲ್ಲ. ಸೊ ಹೆಂಗ್ ಮನೆ ತಗೊಳ್ಲಿಕ್ಕಾಗತ್ತೆ ಅಂತ. ಬಟ್ ಡೊಲಾರಸ್ ಹೇಳ್ತಾರೆ, ಈ ಬ್ಯಾಂಕ್ ವಿಷಯ ಸ್ವಲ್ಪ ಟೈಮ್ ಬಿಟ್ಬಿಡು. ಈಗ ಸದ್ಯಕ್ಕೆ ನೀನೇನಂತ ಅಂದ್ರೆ ನೀನು ಆ ಮನೆಯಲ್ಲೇ ವಾಸವಾಗಿದ್ದೀಯಾ ಅನ್ನೋ ರೀತಿ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಈ ಲೇಡಿ ಮನೆಗೆ ಬರ್ತಾರೆ. ರಾತ್ರಿ ಮಲಗೋಗಿಂತ ಮುಂಚೆ ಈ ರೀತಿ ವಿಜುವಲೈಸ್ ಮಾಡ್ತಾರೆ. ನೆನ್ಪಿಡಿ, ಅವ್ರು ಹೆಂಗೆ ವಿಜುವಲೈಸ್ ಮಾಡ್ತಾರೆ ಅನ್ನೋದನ್ನ ಗಮನ ಇಟ್ಟು ಕೇಳಿ. ಪ್ಲಾಟ್ ಟ್ವಿಸ್ಟ್ ಇರೋದು ಇಲ್ಲೇ, ಓಕೆನಾ? ಸೊ ರಾತ್ರಿ ಮಲಗುವಾಗ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ಮನೆ ತನ್ನದೇ ಅಥವಾ ಆ ಮನೆಯ ಓನರ್ ತಾನೇ ಅನ್ನೋ ರೀತಿ ವಿಜುವಲೈಸ್ ಮಾಡ್ತಾರೆ. ಹೆಂಗೆ, ಆ ಮನೆ ಎದುರುಗಡೆ ಇರುವಂತಹ ತೋಟಕ್ಕೆ, ಈ ಗಾರ್ಡನ್ನಿಗೆ ನೀರ್ ಹಾಕೋತರ. ನೀರ್ ಹಾಕ್ಬೇಕಾದ್ರೆ ಆ ಮಣ್ಣಿನ ಮೇಲೆ ನೀರ್ ಬಿದ್ದಾಗ ಸೌಂಡ್ ಆಗತ್ತಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೋತಾರೆ. ಅಂಡ್ ಆಲ್ಸೋ ನೀರ್ ಕೈ ಮೇಲೆ ಬಿದ್ದಾಗ ತಂಪಾಗತ್ತಲ್ಲ, ಸೊ ಆ ಫೀಲಿಂಗ್ ನ ಇಮ್ಯಾಜಿನ್ ಮಾಡ್ತಾರೆ. ಮತ್ತೆ ಮಣ್ಣಿನ ಮೇಲೆ ಆಯ್ತಾ ನೀರ್ ಬಿದ್ದಾಗ ಆ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ನ ವಿಜುವಲೈಸ್ ಮಾಡ್ತಾರೆ, ಫೀಲ್ ಮಾಡ್ತಾರೆ. ಅಂಡ್ ಆಲ್ಸೋ ಆ ಮನೆಯ ಓನರ್ ಅವರೇ ಆಗಿರೋದ್ರಿಂದ ಆ ಓನರ್ ಕೈಯಲ್ಲಿ ಕೀ ಇರುತ್ತೆ ಅಲ್ವಾ, ಸೊ ಆ ತನ್ನ ಕೈಯಲ್ಲಿ ಕೀ ಇದೆ ಅಂಡ್ ಆ ಕೀದು ವೇಟ್ ಅನ್ನ ಅವರು ಫೀಲ್ ಮಾಡ್ತಾರೆ ಅಷ್ಟೇ. ಸೊ ಹಿಂಗೆ ವಿಜುವಲೈಸ್ ಮಾಡ್ತಾ ಇರ್ತಾರೆ. ಅಂಡ್ 1 ತಿಂಗಳು ಕಳೆಯುತ್ತೆ. 1 ತಿಂಗಳ ನಂತರ ಒಂದು ಮ್ಯಾಜಿಕ್ ಆಗತ್ತೆ. ಏನು ಅಂತ ಅಂದ್ರೆ ಸುಮಾರು 15 ವರ್ಷದಿಂದ ಫೋನ್ ಇರ್ಲಿ, ಕಾಲ್ ಇರ್ಲಿ, ಮೆಸೇಜ್ ಇರ್ಲಿ ಮಾಡದೇ ಇರುವಂತ ಅವರ ಅಂಕಲ್ ಸಡನ್ ಆಗಿ ಕಾಲ್ ಮಾಡ್ತಾರೆ. ಹೇಳ್ತಾರೆ, ಸೊ ನಾನೆಲ್ಲ ಆಸ್ತಿಯನ್ನ ನಾನು ಹಂಚ್ತಾ ಇದ್ದೀನಿ, ಅದರಲ್ಲಿ ಒಂದು ಪೋರ್ಷನ್ ನಾನು ನಿನಗೆ ಕೊಡ್ತಾ ಇದ್ದೀನಿ ಆಸ್ ಅ ಗಿಫ್ಟ್. ಯಾಕಂದ್ರೆ ನೀನಂದ್ರೆ ನಂಗೆ ತುಂಬಾ ಇಷ್ಟ, ಸೊ ನಾನು ನಿಂಗೆ ಕೊಡ್ತಾ ಇದ್ದೀನಿ ಅಂತಾರೆ. ಅಂಡ್ ಅವರಿಗೆ ಅದರಿಂದ ಬಂದ ದುಡ್ಡು ಏನಿರುತ್ತಲ್ಲ, ಎಕ್ಸಾಕ್ಟ್ಲಿ ಎಷ್ಟಿರುತ್ತೆ ಅಂತ ಅಂದ್ರೆ ಆ ಮನೆಯನ್ನ ಕೊಂಡುಕೊಳ್ಳುವಷ್ಟು ದುಡ್ಡು ಅವರಿಗೆ ಸಿಕ್ಕಿರುತ್ತೆ. ಸೊ ಡೋಂಟ್ ಯು ಥಿಂಕ್? ಸೊ ಈ ಲೇಡಿ ಮನೆಗೋಸ್ಕರ ಬೇಡಲಿಲ್ಲ, ಬದಲಾಗಿ ಹೆಂಗ್ ಮಾಡಿದ್ರು, ಆ ಮನೆ ಓನರ್ ತಾನೇ ಅನ್ನೋ ರೀತಿ ವಿಜುವಲೈಸ್ ಮಾಡಿದ್ರು. ಅಂಡ್ ವಿತ್ ಇಷ್ಟು ಡೀಟೇಲ್ಡ್ ಆಗಿರುವಂತಹ ಸೆನ್ಸರಿ ಇನ್ಫಾರ್ಮೇಶನ್ ಥ್ರೂ ಅಂಡ್ ಶಿ ಮ್ಯಾನಿಫೆಸ್ಟೆಡ್ ಇಟ್. ಸೊ ಡೋಂಟ್ ಯು ಥಿಂಕ್ ಇಟ್ ಈಸ್ ಮ್ಯಾಜಿಕ್? ಬಟ್ ನಿಜಕ್ಕೂ ಮ್ಯಾಜಿಕ್ ಅಥವಾ ಇದ್ರ ಹಿಂದೆ ಲಾಜಿಕ್ ಇದೆಯಾ? ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಸ್ಟೋರಿ ಆಯ್ತು. ಈಗ 2ನೇ ಸ್ಟೋರಿಗೆ ಬರೋಣ. ಇದು ಕೂಡ ಅಷ್ಟೇ, ಒಬ್ರು ಲೇಡಿ ಏನ್ ಡೊಲಾರಸ್ ಹತ್ರ ಬಂದಿರ್ತಾರೆ. ಈ ಲೇಡಿಯ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅಂದ್ರೆ ಇವರಿಗೆ ಅವರ ಲಿವರ್ ಏನಿರುತ್ತೆ ಕಂಪ್ಲೀಟ್ ಫೇಲ್ಯೂರ್ ಆಗಿರುತ್ತೆ, ಜಾಂಡಿಸ್ ಆಗಿರುತ್ತೆ ಅವರಿಗೆ. ಅಂಡ್ ಆಲ್ಸೋ ಏನಂದ್ರೆ ಅವ್ರ ಇಡೀ ಬಾಡಿ ಯೆಲ್ಲೋ ಆಗಿ ಟರ್ನ್ ಆಗಿರುತ್ತೆ. ಡಾಕ್ಟರ್ ಹೇಳಿರ್ತಾರೆ ನೀವು ಜಾಸ್ತಿ ದಿನ ಬದುಕಲ್ಲ ಅಂತ. ಹೋಪ್ಸ್ ಕಂಪ್ಲೀಟ್ ಆಗಿ 0 ಇರುತ್ತೆ ಅಂಡ್ ಡಾಕ್ಟರು ಹೇಳಿರ್ತಾರೆ. ಆದ್ರೂ ಕೂಡ ಈ ಲೇಡಿಗೆ ಯಾಕೋ
ಒಪ್ಲಿಕ್ಕೆ ಮನ್ಸಾಗ್ತಾ ಇರಲ್ಲ. ಡೊಲೋರಸ್ ಹತ್ರ ಬರ್ತಾರೆ, ನಾ ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಸೊ ಡೊಲೋರಸ್ ಅವರಿಗೆ ಹೇಳ್ತಾರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ತುಂಬಾ ಪವರ್ಫುಲ್. ಎಷ್ಟು ಪವರ್ಫುಲ್ ಅಂತ ಅಂದ್ರೆ ನಮ್ಮ ಬಾಡಿ ಅಥವಾ ನಮ್ಮ ಸೆಲ್ಸ್ ಮೇಲೆ ಪರಿಣಾಮ ಅಥವಾ ಪ್ರಭಾವ ಬೀರುವಷ್ಟು ಪವರ್ಫುಲ್ ಅಂತಾರೆ. ಸೊ ಈ ಲೇಡಿ ಏನ್ ಮಾಡ್ತಾರೆ, ರಾತ್ರಿ ಮಲಗಬೇಕಾದ್ರೆ ಒಂದು ಲಿವರ್ ಆಯ್ತಾ, ಲಿವರ್ನ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಸೊ ಮನುಷ್ಯನ ಲಿವರ್ ಹೆಂಗಿರುತ್ತೆ ಆ ಪಿಕ್ಚರ್ನ ಇಮ್ಯಾಜಿನ್ ಮಾಡ್ಕೋತಾರೆ. ಅಂಡ್ ನಿಮ್ಗೆ ಕಾರ್ಟೂನ್ ಅಲ್ಲಿ ಚಿಕ್ಕ ಚಿಕ್ಕ ಮನುಷ್ಯ ಗೊತ್ತಿರ್ಬೋದು. ಸೊ ರಾತ್ರಿ ಮಲಗ್ಬೇಕಾದ್ರೆ ಲಿವರ್ನ ಇಮ್ಯಾಜಿನ್ ಮಾಡಿ ಚಿಕ್ಕ ಚಿಕ್ಕ ಮನುಷ್ಯರು ಏನಿರ್ತಾರೆ ಅವ್ರು ಬಂದು ಹಾಳಾಗಿರೋ ಸೆಲ್ಸ್ ಅನ್ನೆಲ್ಲ ತೆಗೆದು ಒಂದು ರೇಡಿಯಂಟ್ ಆಗಿರುವಂತ ಶೈನಿ ಹೆಲ್ದಿ ಆಗಿರುವಂತ ಸೆಲ್ಸ್ ನ ಕೂರಿಸ್ತಾ ಇದ್ದಾರೆ ತನ್ನ ಲಿವರ್ ಒಳಗಡೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಓಕೆ, ಸೊ ರಾತ್ರಿ ಇಮ್ಯಾಜಿನ್ ಮಾಡ್ತಾ 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 ಮಲಗ್ತಾರೆ. ಸ್ವಲ್ಪ ಟೈಮ್ ಆದ ತಕ್ಷಣ ಮತ್ತೆ ಅವರು ಚೆಕಪ್ಪಿಗೆ ಹೋಗ್ತಾರೆ. ಚೆಕಪ್ಪಿಗೆ ಹೋದಾಗ ಡಾಕ್ಟರ್ಗೆ ಆಶ್ಚರ್ಯ ಕಾದಿರುತ್ತೆ. ಅಂಡ್ ಆಲ್ಸೋ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅವರಿಗೂ ಗೊತ್ತಾಗ್ತಾ ಇರಲ್ಲ. ಅವರ ಲಿವರ್, ಏಜ್ ಆಗಿರೋ ಲೇಡಿಯ ಲಿವರ್ ಏನಿತ್ತು 20 ವರ್ಷದ ಹುಡುಗಿಯ ಲಿವರ್ ಹೆಂಗಿರುತ್ತೆ ಅಷ್ಟು ಯಂಗ್ ಆಗಿತ್ತು, ಅಂದ್ರೆ ಅಷ್ಟು ಆರೋಗ್ಯಕರವಾಗಿತ್ತು. ಅಗೇನ್ ಸೊ ಇದು ಕೂಡ ಮ್ಯಾಜಿಕ್ ಅನಿಸ್ತಾ ಇಲ್ವಾ? ಫೈನಲ್ ಸ್ಟೋರಿ ಕಡೆಗೆ ಬರೋಣ. ಒಬ್ರು ಹುಡುಗಿ, ಅವರು ಸುಮಾರು 10 ವರ್ಷದಿಂದ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಪಂಕ್ಚುವಲ್ ಆಗಿದ್ರು, ಎಷ್ಟೇ ಎಫರ್ಟ್ ಹಾಕಿದ್ರು ಅವರು ಆ ಕಂಪನಿಯ ಇನ್ವಿಸಿಬಲ್ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅಂಡ್ ಅವ್ರು ಏನೇ ಕೆಲಸ ಮಾಡಿದ್ರು ಅದನ್ನ ಯಾರು ಅಪ್ರಿಶಿಯೇಟು ಮಾಡ್ತಾ ಇರಲ್ಲ, ಏನು ಗುರುತಿಸ್ತಾ ಇರಲ್ಲ. ಅಷ್ಟೇ ಬರೋದು, ಕೆಲಸ ಮಾಡೋದು, ಹೋಗೋದು ಆಗ್ತಾ ಇರುತ್ತೆ. ಬಟ್ ಈ ಹುಡುಗಿಗೆ ತಾನು ಈ ಕಂಪ್ನಿಯಲ್ಲಿ ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ ಇರುತ್ತೆ. ಆದ್ರೆ ಏನ್ ಮಾಡೋದು, ಈ ಕಂಪ್ನಿಯ ಬಾಸ್ಗೆ ಕೂಡ ಗೊತ್ತಿರಲ್ಲ ಈ ಹುಡುಗಿ ಇವ್ರದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ ಅಂತ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಡಾಲರಸ್ ಹತ್ರ ಬರ್ತಾರೆ. ಸೊ ಆಗ ಡಾಲರಸ್ ಹೇಳ್ತಾರೆ, ನೋಡಮ್ಮ, ನೀನು ಇವತ್ತಿಂದ ನೀನು ಕ್ಲರ್ಕ್ ಅನ್ನೋದನ್ನ ಮರ್ತು ಬಿಡು, ಆ ಕಂಪ್ನಿಯ ಮ್ಯಾನೇಜರ್ ಆಗಿ ನೀನು ವಿಜುವಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ. ಸೊ ಆಯ್ತು, ಆ ಹುಡುಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ರಾತ್ರಿ ಮಲಗೋವಾಗ ಕಂಪನಿಯ ಒಂದು ಮ್ಯಾನೇಜರ್ ಕ್ಯಾಬಿನ್ ನಲ್ಲಿ ಕೂತಿರೋ ತರ. ಅಂಡ್ ಮ್ಯಾನೇಜರ್ ಕ್ಯಾಬಿನ್ ನಲ್ಲಿ ಯೂಶಲಿ ಫ್ಲವರ್ಸ್ ಇರ್ತಿತ್ತು, ಆ ಫ್ಲವರ್ಸ್ ನ ಸ್ಮೆಲ್ ಫೀಲ್ ಮಾಡ್ತಾರೆ. ಅಂಡ್ ಬೆಲೆ ಬಾಳುವಂತಹ ಪೆನ್ನು ತನ್ನ ಕೈಯಲ್ಲಿ ಇದೆ, ಆ ಪೆನ್ ವೇಟ್ ಅದನ್ನ ಅವರು ಫೀಲ್ ಮಾಡ್ತಾರೆ. ಪೆನ್ ಹಿಡಿದಾಗ ಆ ತಂಪು ಫೀಲ್ ಆಗುತ್ತಲ್ಲ ಅದನ್ನ ಫೀಲ್ ಮಾಡ್ತಾರೆ. ಮತ್ತೆ ಎದುರುಗಡೆ ಜನ ಹೊಗಳ್ತಾ ಇರೋದನ್ನ ಕೇಳ್ತಾರೆ. ಓಕೆನಾ? ಸೊ ಇವಿಷ್ಟು ಈ ಹುಡುಗಿ ವಿಜುವಲೈಸ್ ಮಾಡ್ತಾ 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 2 ವಾರದ ನಂತರ ಒಂದು ಪವಾಡ ನಡೆಯುತ್ತೆ. 2ನೇ ವಾರದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆ ಕಂಪನಿಯ CEO, ಆ ಕಂಪನಿಯನ್ನ ನಡೆಸ್ತಾ ಇರುವಂತ CEO ಯಾರಿರ್ತಾರೆ ಅವರು ಬೇರೆ ಕಡೆ ಇರ್ತಾರೆ. ಅಂಡ್ ಈ ಹುಡುಗಿಯನ್ನ ಒಂದ್ಸಲನೂ ನೋಡೂ ಇರಲ್ಲ. ಅವರು ಡೈರೆಕ್ಟ್ ಆಗಿ ಬಂದು ಈ ಹುಡುಗಿ ಹತ್ರ ಹೇಳ್ತಾರೆ, ನೋಡಮ್ಮ, ನೀನು ನೆನ್ನೆ ನನ್ನ ಕನ್ಸಲ್ಲಿ ಬಂದಿದ್ದೆ, ನಿನ್ನನ್ನ ಮ್ಯಾನೇಜರ್ ಆಗಿ ನಾನು ಅಪಾಯಿಂಟ್ ಮಾಡ್ತಾ ಇದ್ದೀನಿ, ನೀನೇ ರೈಟ್ ಪರ್ಸನ್. ಈಗ ರೈಟ್ ನಾವು ನನ್ನ ಕಂಪ್ನಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ನೀನು ಸಾಲ್ವ್ ಮಾಡೋ ಶಕ್ತಿ ಇದೆ ಅಂತ ನನ್ಗೆ ಇಂಟ್ಯೂಷನ್ ಫೀಲ್ ಆಯಿತು, ನೀನು ಕನ್ಸಲ್ಲಿ ಬಂದಿದ್ದೆ ನನಗೆ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಈ ಹುಡುಗಿ ಆ ಕಂಪ್ನಿಯ ಮ್ಯಾನೇಜರ್ ಆಗ್ತಾರೆ. ಸೊ ಇಲ್ಲಾಜಿಕಲ್ ಅನ್ಸುತ್ತೆ ಅಲ್ವಾ? ಸೊ ಹೆಂಗಿದು ಸಾಧ್ಯ? ಲೈಕ್ ದೂರದಲ್ಲಿರೋ ಕಂಪ್ನಿ CEO, ಬಾಸಿಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ದೂರದಲ್ಲಿರೋ ಕಂಪ್ನಿ CEOಗೆ ಈ ಹುಡುಗಿಯ ಮುಖ ಕಾಣೋದು ಕನಸಿನಲ್ಲಿ, ಅಂಡ್ ಇವರನ್ನೇ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡು ಅಂತ ಇಂಟ್ಯೂಷನ್ ಬರೋದು, ಅಂಡ್ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಶಕ್ತಿ ಇವ್ರಿಗಿದೆ ಅಂತ ಅನ್ಸೋದು, ಇವೆಲ್ಲ ಹೆಂಗ್ ಸಾಧ್ಯ? ಇದು ಕಾಕತಾಳೀಯನ ಅಥವಾ ಕೋ ಇನ್ಸಿಡೆನ್ಸ್ ಅಥವಾ ಇದ್ರ ಹಿಂದೇನಾದ್ರು ಸೈನ್ಸ್ ಇದೆಯಾ? ಬನ್ನಿ ಈಗ ಈ 3 ಸ್ಟೋರೀಸ್ ಹಿಂದಿರುವಂತಹ ಲಾಜಿಕ್ ಆದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಗೆ ಮೊದಲನೇ ಸ್ಟೋರಿ ನೆನಪಿರ್ಬೋದು. ಲೇಡಿ ಯಾವುದೇ ರೀತಿಯ ಸಾಲ ಇಲ್ಲದೆ, ಲೋನ್ ತಗೊಳ್ದೆ ಮನೆಯನ್ನ ಪರ್ಚೇಸ್ ಮಾಡಿರುವಂತದ್ದು. ಹೆಂಗಾಯ್ತು ಇದೆಲ್ಲ ಅಂತ ಅಂದ್ರೆ, ನಮ್ ಬ್ರೈನ್ ನಲ್ಲಿ RAS ಅನ್ನೋ ಫಿಲ್ಟರ್ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಹೌದಾ? ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅದನ್ನೇ ನಮ್ಮ ಬ್ರೈನ್ ಅಟ್ರಾಕ್ಟ್ ಮಾಡಿ ನಮ್ಗೆ ತಂದು ಕೊಡುತ್ತೆ. ಎಕ್ಸಾಕ್ಟ್ಲಿ ಈ ಲೇಡಿ ಏನ್ ಮಾಡಿದ್ರು, ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಸ್ಟೋರಿಯನ್ನ ಅವ್ರು ರಿಪೀಟ್ ಮಾಡ್ಲಿಲ್ಲ. ಬದಲಾಗೇನು, ನಾ ಆಲ್ರೆಡಿ ಆ ಮನೆಯಲ್ಲಿ ಇದ್ದೀನಿ ಅನ್ನೋ ಸ್ಟೋರಿಯನ್ನ ತನ್ನ ಮನಸ್ಸಿನ ಪರದೆಯ ಮೇಲೆ ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಥವಾ ಆ ಸಿನಿಮಾನ ರಾತ್ರಿ ಮಲಗಬೇಕಾದ್ರೆ ಆ ಒಂದು ಮೆಂಟಲ್ ಮೂವಿಯನ್ನ ನೋಡ್ತಾರೆ ಅವರು. ಹೌದಾ? ಸೊ ಆಸ್ ಇಫ್ ಅವ್ರ ಆ ಮನೆಯಲ್ಲಿ ಇದ್ದಾರೆ ಅನ್ನೋದು. ಆ ಮೆಂಟಲ್ ಮೂವಿ, ಅವರು ಮನಸ್ಸಿನಲ್ಲಿ ಚಿತ್ರಿಸಿದಂತ ಮೂವಿ ಏನಾಯ್ತು, ರಿಯಾಲಿಟಿಗೆ ಬರ್ಲಿಕ್ಕೆ ಏನ್ ಆಗ್ಬೇಕಿತ್ತು, ಯಾವ ಅವಕಾಶ ಬೇಕಿತ್ತು ಅದನ್ನ ಆ ಲೇಡಿನೇ ಅಟ್ರಾಕ್ಟ್ ಮಾಡ್ತಾರೆ.
ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸಮಯದ ಮಿತಿ ಇಲ್ಲ, ಸೊ ಸಮಯದ ಪರಿಧಿ ಇಲ್ಲ. ಸೊ ಏನಂತ ಅಂದ್ರೆ ಫ್ಯೂಚರ್ ಅಲ್ಲಿ ಆಗಿರೋ ಘಟನೆಯನ್ನ ಅಥವಾ ಫ್ಯೂಚರ್ ಅಲ್ಲಿ ಆಗ್ಬೇಕಾಗಿರೋ ಘಟನೆ ಈಗಲೇ ಆಗ್ತಾ ಇದೆ ಅಂತ ನೀವು ಫೀಲ್ ಮಾಡಿದ್ರೆ ಅದು ರಿಯಾಲಿಟಿಯಲ್ಲಿ ನಡೀಲೇಬೇಕು. ನಿಮ್ ಮನ್ಸಿನ ಒಳಗಡೆ ಸಿನಿಮಾ ಇದೆಯಲ್ಲ, ಅದು ಹೊರಗಡೆ ಪ್ರಪಂಚಕ್ಕಿಂತ ಸ್ಟ್ರಾಂಗ್ ಆಗಿದ್ದಾಗ ಯೂನಿವರ್ಸ್ ನಿಮಗೇನ್ ಬೇಕು ಅದನ್ನ ಡೆಲಿವರ್ ಮಾಡ್ಲೇಬೇಕು, ನಿಮ್ಗೆ ತಂದು ಕೊಡ್ಲೇಬೇಕು. ಇನ್ನು ಎರಡನೇ ಸ್ಟೋರಿ ಗಮನಿಸಿದೆ ಆದ್ರೆ, ಸೊ ಲೇಡಿ ತನ್ನ ಏನು ಲಿವರ್ ಫೇಲ್ಯೂರ್ ಆಗಿತ್ತು ಅದರಿಂದ ರಿಕವರ್ ಆಗಿದ್ದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಲ್ವಾ. ಸೊ ಹಾಗಾದ್ರೆ ಇದರಿಂದ ಇರುವಂತ ಲಾಜಿಕ್ ಆದ್ರೂ ಏನು? ಸೊ ಈ ಲೇಡಿ ಏನ್ ಮಾಡ್ತಾರೆ, ಡಾಕ್ಟರ್ ನೀವು ಜಾಸ್ತಿ ದಿನ ಬದುಕಲ್ಲ ಅಂದಾಗ ಮನಸ್ಸಿನ ಪರದೆ ಮೇಲೆ ಸಾವಿನ ಕನ್ಸನ್ನ ಅಥವಾ ಸಾವಿನ ಮೂವಿಯನ್ನ ಆ ಲೇಡಿ ನೋಡಲ್ಲ. ಬದಲಾಗಿ ಯಾವ ಮೂವಿ ನೋಡ್ತಾರೆ, ತಮ್ಮ ಮನಸ್ಸಿನ ಪರದೆಯ ಮೇಲೆ ಜೀವ, ಬೆಳಕು. ಸೊ ಈ ರೀತಿ ಇಮ್ಯಾಜಿನೇಷನ್ ಥ್ರೂ ಒಂದು ಪಾಸಿಟಿವ್ ಆದ ಮೂವಿಯನ್ನ ಕಲ್ಪಿಸಿಕೊಳ್ತಾರೆ. ಅದರಿಂದ ಏನಾಗುತ್ತೆ, ಅವರ ಸೆಲ್ ಮತ್ತೆ ವಾಪಸ್ ಹೀಲ್ ಆಗಲು ಸ್ಟಾರ್ಟ್ ಆಗುತ್ತೆ, ಅವರ ಪ್ರತಿಯೊಂದು ಜೀವಕೋಶ ಮತ್ತೆ ರಿಪೇರ್ ಆಗಲು ಸ್ಟಾರ್ಟ್ ಆಗುತ್ತೆ. ಸೈನ್ಸ್ ಪ್ರಕಾರ ನಾವು ಯಾವ್ದನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತೀವೋ ಅದೇ ನಿಜ ಆಗುತ್ತೆ. ಇದನ್ನ ಅಬ್ಸರ್ವರ್ ಇಫೆಕ್ಟ್ ಅಂತ ಕರೀತಾರೆ. ಸೊ ಆ ಲೇಡಿ ತಾನು ಹೀಲ್ ಆಗೋದನ್ನ, ತಾನು ಆರೋಗ್ಯವಾಗಿರೋದನ್ನ ತನ್ನ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿದ್ರು, ಆರೋಗ್ಯದ ಮೂವಿಯನ್ನ ನೋಡಿದ್ರು, ಆಬ್ವಿಯಸ್ಲಿ ಆರೋಗ್ಯವನ್ನೇ ಅವರು ಮ್ಯಾನಿಫೆಸ್ಟ್ ಮಾಡಿದ್ರು. ಅಂಡ್ ಮೂರನೇ ಸ್ಟೋರಿಗೆ ಬರೋದೇ ಆದ್ರೆ, 10 ವರ್ಷದಿಂದ ಅವರು ಒಂದು ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿರ್ತಾರೆ. ಸೊ ಆಮೇಲೆ ಅವರು ಹೇಗೆ ಮ್ಯಾನೇಜರ್ ಆದ್ರು. ಸೊ ರಾತ್ರಿ ಮಲಗಬೇಕಾದ್ರೆ ಈ ಒಂದು ಹುಡುಗಿ ಏನ್ ಮಾಡ್ತಾರೆ, ಅವ್ರು ಇಮ್ಯಾಜಿನ್ ಮಾಡ್ತಾರೆ ಆ ಕಂಪನಿಯ ಒಂದು ಮ್ಯಾನೇಜರ್ ಆಗಿದ್ದಾರೆ ಅಂತ. ತುಂಬಾ ಶ್ರದ್ಧೆಯಿಂದ ಈ ಹುಡುಗಿ ಕೆಲಸ ಮಾಡ್ತಿದ್ರು. ಸೊ ಎಲ್ಲಾ ಸರಿ, ಬಟ್ ಈ ಟ್ಯಾಲೆಂಟ್ಗೆ ತಕ್ಕಂತ ಅವರಿಗೆ ಏನು ರೆಕಗ್ನಿಷನ್ ಇರ್ಲಿ, ಅವಕಾಶ ಸಿಕ್ಕಿರ್ಲಿಲ್ಲ ಇಲ್ಲಿ ತನಕ. ಯಾಕೆ ಸಿಕ್ಕಿರ್ಲಿಲ್ಲ? ಅವ್ರು ಪ್ರತಿ ಸಲ ಯಾವ ಮೂವಿಯನ್ನ ತನ್ನ ಮನಸ್ಸಿನಲ್ಲಿ ಪ್ಲೇ ಮಾಡ್ತಿದ್ರು, ತಾನು ಇನ್ವಿಸಿಬಲ್ ಅಥವಾ ತನ್ನನ್ನು ಯಾರು ಗುರ್ತಿಸಲ್ಲ ಅನ್ನುವಂತಹ ತನ್ನ ಮನಸ್ಸಿನ ಪರದೆ ಮೇಲೆ ಇದನ್ನೇ ನೆನ್ಪು ಮಾಡ್ಕೊಳ್ತಿದ್ರು, ಇದನ್ನೇ ಪದೇ ಪದೇ ಫೀಲ್ ಮಾಡ್ತಾ ಇದ್ರು. ಸೊ ಈಗ ಏನ್ ಮಾಡಿದ್ರು ಅಂತ ಅಂದ್ರೆ, ಒಂದು ಹೊಸ ಮೂವಿ ತನ್ನ ಮನಸ್ಸಿನ ಪರದೆ ಮೇಲೆ ಹೊಸ ಮೂವಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಸ್ ಅ ಮ್ಯಾನೇಜರ್. ನಾ ಮ್ಯಾನೇಜರ್ ಆಗಿದ್ದೀನಿ ಅಂತ. ಸೊ ಇದರಿಂದ ಏನಾಯ್ತು, ದೂರದಲ್ಲಿರುವಂತಹ ಸಿಇಒಗೆ, ಕಂಪ್ನಿ ಬಾಸ್ ಅಲ್ಲ ಸಿಇಒಗೆ ಯಾಕಪ್ಪ ಕನ್ಸು ಬಿತ್ತು? ಒಂದು ಕಂಪ್ನಿಯನ್ನ ಕಟ್ಟಿ ನಡೆಸ್ತಾ ಇರುವಂತಹ ಸಿಇಒ ಅಂತ ಅಂದ್ರೆ, ಆ ಸಿಇಒಗೆ ಕಂಪ್ನಿ ತನ್ನ ಮಗು, ಹೌದಾ? ಸೊ ತನ್ನ ಮಗುವಿನ ರೀತಿ. ಸೊ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಅದರಿಂದ ಹೊರಗೆ ಬರೋದು ಹೇಗೆ, ಆಲ್ವೇಸ್ ಆ ಕಂಪ್ನಿಯನ್ನ ಮುನ್ನಡೆಸೋದು ಹೇಗೆ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಮೇ ಬಿ ಆ ಸಿಇಒ ತನ್ನ ಗಟ್ ಪವರ್ ಅಥವಾ ಗಟ್ ಫೀಲಿಂಗ್ ಮೇಲೆ ನಂಬಿಕೆ ಇಡೋದು, ಇಂಟ್ಯೂಷನ್ ಪವರ್ ಮೇಲೆ ನಂಬಿಕೆ ಇಡುವಂತ ವ್ಯಕ್ತಿ ಆಗಿದ್ರು ಅನ್ಸುತ್ತೆ. ಅದಕ್ಕೆ ಯೂನಿವರ್ಸ್ ಏನ್ ಮಾಡ್ತು, ಕನಸಿನ ರೂಪದಲ್ಲಿ ಆ ಹುಡುಗಿಯನ್ನ ತೋರಿಸಿ, ನೋಡಪ್ಪ ಇವ್ರನ್ನೇ ಅಪಾಯಿಂಟ್ ಮಾಡೋದು ನೀನು ಮ್ಯಾನೇಜರ್ ಆಗಿ ಅಂತ ಹೇಳ್ತು. ಸೊ ಆ ಸಂದರ್ಭದಲ್ಲಿ ಒಂದು ಸಮಸ್ಯೆಯಿಂದ ಹೊರಗೆ ಬರೋದು ಇಂಪಾರ್ಟೆಂಟ್ ಆಗಿತ್ತು ಸಿಇಒಗೆ. ಅಂಡ್ ಆಲ್ಸೋ ಅವರು ಇವನ್ನೆಲ್ಲ ನಂಬುತ್ತಾ ಇದ್ದಿದ್ದ ಕಾರಣದಿಂದ ಸೊ ಈ ರೀತಿಯಲ್ಲಿ ಆ ಹುಡುಗಿಗೆ ವರ್ಕ್ ಆಯ್ತು. ಬಟ್ ಆ ಏನಾದ್ರೂ ಸಿಇಒ ಮೇ ಬಿ ಲಾಜಿಕಲ್ ಪರ್ಸನ್ ಆಗಿದ್ರೆ ಲಾಜಿಕಲ್ ವೇ ಅಲ್ಲೇ ವರ್ಕ್ ಆಗ್ತಿತ್ತು ಅಂತ ಅನ್ಸುತ್ತೆ. ಒಟ್ಟಾರೆ ಈ ಮೂರೂ ಎಕ್ಸಾಂಪಲ್ಸ್ ನ ನೋಡಿದಾಗ ಯೂನಿವರ್ಸಿಗೆ ಮಿತಿ ಇಲ್ಲ. ನಿಮ್ಗೇನ್ ಬೇಕು, ನೀವೇನ್ ಆಸೆ ಪಟ್ಟಿದ್ದೀರಿ ಅದನ್ನ ತಲುಪಿಸ್ಲಿಕ್ಕೆ ಯೂನಿವರ್ಸ್ಗೆ ಮಿತಿ ಇಲ್ಲ. ಅಂಡ್ ದ ಮೊಮೆಂಟ್ ನೀವು ಯಾವ್ದನ್ನ ಆಸೆ ಪಡ್ತೀರಾ ಅದನ್ನ ನೆರವೇರುವಂತಹ ಪಾಸಿಬಿಲಿಟೀಸ್, ಸೊ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ ಸುಮಾರು ಪಾಸಿಬಿಲಿಟೀಸ್ ನಿಮ್ಮ ಕಣ್ಣಿ ಎದುರುಗಡೆ ಇರುತ್ತೆ. ಆದ್ರೆ ನೀವು ಒಂದು ಸಿಗ್ನಲ್ ಕೊಡುವಂತಹ ಅಗತ್ಯ ಇರುತ್ತೆ. ಯಾವಾಗ ನೀವು ಸರಿಯಾದ ಸಿಗ್ನಲ್ ನ ಕೊಡ್ತೀರಿ, ನಿಮ್ಮ ಹತ್ರ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ಲೇಬೇಕು. ನೆನ್ಪಿಡಿ, ಮೇಲ್ನೋಟಕ್ಕೆ ಇವೆಲ್ಲ ಮ್ಯಾಜಿಕ್ ತರ ಕಂಡ್ರು, ಇಟ್ ಇಸ್ ಎ ಸೈನ್ಸ್. ಸೊ ನ್ಯೂರೋ ಸೈನ್ಸ್ ಹೇಳುತ್ತೆ, ನೀವು ರಾತ್ರಿ ಮಲಗೋಗಿಂತ ಮುಂಚೆ ನೀವೇನು ಇಮ್ಯಾಜಿನ್ ಮಾಡ್ತೀರಾ ಅಲ್ಲ, ಅದು ಬಹಳ ಪವರ್ಫುಲ್ ಅಂತ. ಎಸ್ಪೆಷಲಿ ನೀವು ರಾತ್ರಿ ಮಲಗೋಗಿಂತ ಮುಂಚೆ 30 ಸೆಕೆಂಡ್ ಏನು ವಿಜುವಲೈಸ್ ಮಾಡ್ತೀರಾ ಅಲ್ಲ, ಸೊ ಎಸ್ಪೆಷಲಿ ಆ ಟೈಮಲ್ಲಿ ನಾವು ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀವಿ. ಹೋಗ್ತಾ ಹೋಗ್ತಾ ಥೀಟಾ, ಡೆಲ್ಟಾ, ಡೀಪ್ ಸ್ಲೀಪ್ ಲೆವೆಲ್ಗೆ ಹೋದಾಗ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ. ಆ ಟೈಮಲ್ಲಿ ಏನು ಮೆಸೇಜಸ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ತಲುಪುತ್ತೆ ಅದೇ ನಿಮ್ಮ ರಿಯಾಲಿಟಿಗೆ ಬರುತ್ತೆ ಅಥವಾ ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ಇದನ್ನ ಎಕ್ಸಾಕ್ಟ್ಲಿ ನೀವು ನಿಮ್ಮ ಲೈಫ್ ನಲ್ಲಿ ಹೇಗೆ ಅಪ್ಲೈ ಮಾಡಬಹುದು? ಇವತ್ತಿನಿಂದ ರಾತ್ರಿ ಮಲಗೋಗಿಂತ ಮುಂಚೆ 30 ಸೆಕೆಂಡ್ಗಳ ಕಾಲ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ವಿಜುವಲೈಸ್ ಮಾಡ್ತಾ ಮಲಗಿ. ಸ್ಪೆಷಲಿ ವಿಜುವಲೈಸ್ ಮಾಡ್ಬೇಕಾದ್ರೆ ಇಷ್ಟು ದಿವಸ ನೀವು ಹೆಂಗ್ ವಿಜುವಲೈಸ್ ಮಾಡ್ತಿದ್ರಿ ಆ ತರ ಅಲ್ಲ. ಫಸ್ಟ್
ಯಾವ್ದಾದ್ರು ಒಂದು ಡ್ರೀಮ್ನ ಅಥವಾ ಯಾವ್ದಾದ್ರು ಒಂದು ಡಿಸೈರ್ನ ನೆನಪು ಮಾಡ್ಕೊಳ್ಳಿ. 21 ದಿವಸ ಆ ಡಿಸೈರ್ ಮೇಲೆ ಫೋಕಸ್ ಮಾಡಿ. ಹೇಗೆ ವಿಜುವಲೈಸ್ ಮಾಡೋದು ಅಂತ ಅಂದ್ರೆ, ನಿಮಗೆ ಕೆಲಸ ಬೇಕು ಅಂತ ಅಂದ್ರೆ ಆ ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀರಿ ಅಲ್ಲ, ಕೆಲ್ಸದಲ್ಲಿ ಇರ್ಬೇಕಾದ್ರೆ ಏನೆಲ್ಲ ಇರುತ್ತೆ, ಆ ಕ್ಯಾಬಿನ್ ಇರ್ಬೋದು, ಆ ಟೇಬಲ್ ಇರಬಹುದು, ಆ ಟೇಬಲ್ ನ ಮುಟ್ಟೋದು ಅಂಡ್ ಆ ಪೆನ್ ನ ಹಿಡಿಯೋದು ಅಂಡ್ ಅಲ್ಲಿ ಫ್ಲವರ್ ಇದ್ರೆ ಫ್ಲವರ್ ನ ಸ್ಮೆಲ್. ಸೊ ಈ ವಿಡಿಯೋದು ಹೆಲ್ಪ್ ತಗೊಳ್ಬಹುದು ನೀವು. ನಿಮ್ಮದೇ ಆದ ಸೆನ್ಸರಿ ಇನ್ಫಾರ್ಮೇಶನ್ ಅಂತ ಅಂದ್ರೆ ಟಚ್, ಫೀಲ್, ಹಿಯರ್. ಸೊ ಈ ರೀತಿ ನೀವು ಈ ಸೆನ್ಸರಿ ಇನ್ಫಾರ್ಮೇಶನ್ ನ ಆಡ್ ಮಾಡಿ ವಿಜುವಲೈಸ್ ಮಾಡಿದಾಗ ಏನಾಗುತ್ತೆ, ಅದು ಶಾರ್ಟ್ ವಿಜುವಲೈಸೇಷನ್ ಮಾಡಿದಾಗ ಸಿಕ್ಕಾಪಟ್ಟೆ ಪವರ್ಫುಲ್. ಸೊ ಕೇಳೋದು, ನಿಮ್ಗೆ ಯಾರೋ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ, ಕಂಗ್ರಾಚುಲೇಷನ್ ಅಂತ ಇದಾರೆ ಅನ್ನೋದನ್ನ ಕೇಳೋದಿರ್ಬೋದು. ಸೊ ನೀವೀಗ ಆರೋಗ್ಯವನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಆ ಒಂದು ಪಾರ್ಟ್, ನಿಮ್ಗೆ ಯಾವ ಪಾರ್ಟಿಗೆ ಈಗ ಪ್ರಾಬ್ಲಮ್ ಇದೆ ಆ ಪಾರ್ಟ್ ಹೆಲ್ದಿ ಆಗಿದೆ, ಒಂದು ಗ್ಲೋ ಆಗ್ತಾ ಇದೆ, ಸ್ಮೈಲ್ ಮಾಡ್ತಾ ಇದೆ ಅನ್ನೋದನ್ನ ವಿಜುವಲೈಸ್ ಮಾಡೋದಿರ್ಬೋದು. ಅಂಡ್ ಈ ರೀತಿಯಲ್ಲಿ ನಿಮ್ಮ ಕನಸಿಗೆ ಸಂಬಂಧಪಟ್ಟ ಸೆನ್ಸರಿ ಇನ್ಫಾರ್ಮೇಶನ್ ನೀವು ವಿಜುವಲೈಸ್ ಮಾಡ್ತಾ, ಈಗ ಕಾರ್ ಅಂತ ಅಂದ್ರೆ ಬರೀ ಕಾರ್ ತಗೊಂಡಿದ್ದೀನಿ ಅಲ್ಲ, ಸ್ಟೇರಿಂಗ್ ವೀಲ್ ಹಿಡ್ಕೊಂಡಾಗ ಆ ಒಂದು ಸ್ಟೇರಿಂಗ್ ವೀಲ್ ರಬ್ಬರಿ ಇರುತ್ತೆ, ಹಾರ್ಡ್ ಇರುತ್ತೆ. ಸೊ ಹಿಡ್ಕೊಂಡಾಗ ಹೆಂಗ್ ಫೀಲ್ ಆಗುತ್ತೆ ಅದನ್ನ ಫೀಲ್ ಮಾಡಿ ಜಸ್ಟ್ ಫಾರ್ 30 ಸೆಕೆಂಡ್ಸ್. ಹೆಂಗಪ್ಪ ಈಗ 30 ಸೆಕೆಂಡ್ಸ್ ನಾವು ನೆನ್ಪಿಟ್ಕೊಳ್ಳೋದು, ಅಥವಾ ಏನಾದ್ರೂ ಅಲಾರ್ಮ್ ಇಟ್ಕೋಬೇಕಾ? ನಾಟ್ ರಿಯಲಿ. ಅಲಾರ್ಮ್ ದಯವಿಟ್ಟು ಇಟ್ಕೋಬಿಡಿ, ಅದ್ರ ಅಗತ್ಯ ಇಲ್ಲ. ಯಾಕಂದ್ರೆ ನೀವು ಅಲಾರ್ಮ್ ಇಟ್ಕೊಂಡು ವಿಜುವಲೈಸ್ ಮಾಡಿದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತೀರಿ, ಮತ್ತೆ ಕಾನ್ಶಿಯಸ್ ಸ್ಟೇಟಿಗೆ ಬರ್ತೀರಿ. ಸೊ ಈಗ ಹೆಂಗೆ ಅಂತ ಅಂದ್ರೆ, ನೀವು ಒಂದು ನಿಮ್ಮ ಡಿಸೈರ್ ಯಾವುದು ಅಂತ ನೀವು ಡಿಸೈಡ್ ಮಾಡಿದಿರಿ, ಹೆಂಗ್ ವಿಜುವಲೈಸ್ ಮಾಡ್ಬೇಕು, ಏನನ್ನ ಫೀಲ್ ಮಾಡ್ಬೇಕು ನೀವು ಡಿಸೈಡ್ ಮಾಡಿದಿರಿ. ಈಗ ಮಲ್ಕೊಂಡಾಗ 5 ಸ್ಲೋ ಬ್ರೀದಿಂಗ್ ತಗೊಳ್ಳುವಷ್ಟು ಟೈಮ್ ರಿಪೀಟೆಡ್ಲಿ ಅದನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಕಾರ್ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಆ ಕಾರ್ನ ಸ್ಟೇರಿಂಗ್ ವೀಲ್ ಹಿಡಿದಿದ್ದೀರಿ, ಕಾರ್ ಮೂವ್ ಆಗ್ತಾ ಇರೋದ್ರ ಸೌಂಡ್ ಕೇಳ್ತಾ ಇದೆ, ಹಾರ್ನ್ ಮಾಡ್ತಾ ಇದ್ರೆ ಅದ್ರದ್ದು ಸೌಂಡ್ ಕೇಳ್ತಾ ಇದೆ, ಅಂಡ್ ಹೋಗ್ತಾ ಇರ್ಬೇಕಾದ್ರೆ AC ಸ್ಮೆಲ್, ಆಯ್ತಾ? ಸೊ ಕಾರಲ್ಲಿ AC ಇರುತ್ತಲ್ಲ, ಆ ಸ್ಮೆಲ್ ನಿಮ್ಗೆ ಫೀಲ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಉಸಿರು ಒಂದು 5 ಸಲ ಸ್ಲೋ ಬ್ರೀದಿಂಗ್, ಫಾಸ್ಟ್ ಬ್ರೀದಿಂಗ್ ಅಲ್ಲ, ಸ್ಲೋ, ಆಯ್ತಾ? ತುಂಬಾ ಸ್ಲೋ ಬ್ರೀದಿಂಗ್ ಒಂದು 5 ಸಲ ತಗೊಳ್ತೀರಾ. 5 ಸಲ ಸ್ಲೋ ಬ್ರೀದಿಂಗ್ ತಗೊಳ್ತಾ ನೀವು ವಿಜುವಲೈಸ್ ಮಾಡ್ತಾ ಇರುವಷ್ಟೊತ್ತಿಗೆ ನಿಮ್ಗೆ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಮಾಡಿ ನಿಮ್ಮ ವಿಜುವಲೈಸೇಷನ್, ಹಾಗೆ ಮಲ್ಕೋಬಿಡಿ. 21 ದಿನಗಳ ಕಾಲ ಇದನ್ನ ಪ್ರಾಕ್ಟೀಸ್ ಮಾಡಿ, ವಿಸಿಬಲ್ ಚೇಂಜಸ್ ನಿಮ್ಮ ಲೈಫ್ ನಲ್ಲಿ ಕಂಡೇ ಕಾಡುತ್ತೆ. ಡಿಯರ್ ಫ್ರೆಂಡ್ಸ್, ಇಡೀ ದಿನ ನಾವು ಸಾವಿರಾರು ಯೋಚನೆ ಮಾಡ್ತಾ ಇರ್ತೀವಿ, ಆದ್ರೆ ನೀವು ರಾತ್ರಿ ಮಲ್ಗೋಗಿಂತ ಮುಂಚಿನ 30 ಸೆಕೆಂಡ್ ಏನಿದೆ ಅದು ನಿಮ್ಮ ಜೀವನವನ್ನೇ ಬದಲಿಸಬಹುದು. ಇವತ್ತು ರಾತ್ರಿ ನೀವು ಮಲಗಿದಾಗ ಬರೀ ಕನಸನ್ನ ಕಾಣ್ತಾ ಇಲ್ಲ, ಬದಲಾಗಿ ನಿಮ್ಮ ಕನಸನ್ನ ಜೀವಿಸ್ತಾ ಇದ್ದೀರಾ. ಹೊಸ ಮನೆಯ ಪೇಂಟ್ ಸ್ಮೆಲ್ ಇರಬಹುದು, ಅಥವಾ ನಿಮ್ಗೆ ಪ್ರಮೋಷನ್ ಸಿಕ್ಕು ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕಂಗ್ರಾಚುಲೇಷನ್ ಅಂತ ಇರುವಂತಹ ಧ್ವನಿಯನ್ನ ಕೇಳ್ತಾ ಇರೋದಿರ್ಬಹುದು. ಖುಷಿಯನ್ನ ನೀವು ಫೀಲ್ ಮಾಡಿ, ಫೀಲ್ ಇನ್ ಯೋರ್ ಸೆಲ್ಸ್. ನಿಮ್ಮ ಜೀವಕೋಶ ಏನಿದೆ ಆ ಖುಷಿಯನ್ನ ಫೀಲ್ ನೆನ್ಪಿಡಿ. ನೀವು ಆ ಸೀನ್ ನ ನೋಡ್ತಾ ಇಲ್ಲ, ನಿಮ್ಮ ಮೆಂಟಲ್ ಮೂವಿ ಏನಿದೆಯಲ್ಲ ಆ ಸೀನ್ ನ ನೀವು ಜೀವಿಸ್ತಾ ಇದ್ದೀರಾ. ನಿಮ್ಮ ಲೈಫ್ ನ ಮೂವಿಯ ಡೈರೆಕ್ಟರು ನೀವೇ, ಪ್ರೊಡ್ಯೂಸರು ನೀವೇ, ಸೂಪರ್ ಸ್ಟಾರ್ ಕೂಡ ನೀವೇ. ಸೊ ಇಷ್ಟು ಈಸಿ ಆಗಿರೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯಾರು ಫಾಲೋ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ಇವತ್ತು ನೀವು ಯಾವ ಮೂವಿ ಪ್ಲೇ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಅನ್ನೋದನ್ನು ತಿಳಿಸಿ. ನಿಮ್ ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you so much.